ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟ್ವೈಸ್ ಅರೌಂಡ್ ದ ಟ್ರೀ ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ಅಲ್ಲಿ ಟ್ವೈಸ್ ಅರೌಂಡ್ ದ ಟ್ರೀ ಯೂಸ್ ಮಾಡಿಕೊಂಡು ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದು ನಮಗೊಂದು ಟ್ರೀನ ಕೊಟ್ಟಿದ್ದಾರೆ. ಸೊ ಅದನ್ನ ಫಸ್ಟ್ ಸ್ಟೆಪ್ ಅಲ್ಲಿ ಏನು ಮಾಡಬೇಕು, ಕನ್ಸ್ಟ್ರಕ್ಟ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಸೊ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಎ ಅನ್ನ ಸೋರ್ಸ್ ನೋಡ್ ಅಂತ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಎ ನೆಕ್ಸ್ಟ್ ಎ ಇಂದ ನಾನು ನೆಕ್ಸ್ಟ್ ನೋಡ್ಗೆ ಹೇಗೆ ಹೋಗ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಎ ಇಂದ ಎಲ್ಲಿಗೆ ಹೋಗ್ಬೋದು, ಎ ಇಂದ ಇಗೆ ಹೋಗ್ಬೋದು, ಅಥವಾ ಎ ಇಂದ ಡಿಗೆ ಹೋಗ್ಬೋದು, ಅಥವಾ ಎ ಇಂದ ಬಿಗೆ ಬರ್ಬೋದು. ನಾನು ಹೇಗೆ ಬರಬೇಕು, ಕಡಿಮೆ ಕಾಸ್ಟಲ್ಲಿ ಯಾವುದಕ್ಕೆ ಹೋಗ್ಬೋದು ಅದಕ್ಕೆ ಹೋಗ್ಬೋದು. ಸೊ ಇದಕ್ಕೆ ಎ ಇಂದ ಇಗೆ 12, ಎ ಇಂದ ಡಿಗೆ 9, ಎ ಇಂದ ಬಿಗೆ 4. ಸೊ 4, 9, 12 ಅಲ್ಲಿ ಕಡಿಮೆ ಕಾಸ್ಟ್ ಯಾವುದು 4. ಸೊ ಏನು ಮಾಡ್ತೀನಿ, ಎ ಇಂದ 4 ಕಾಸ್ಟ್ನ ಯೂಸ್ ಮಾಡಿಕೊಂಡು ಬಿಗೆ ಬರ್ತೀನಿ. ನೆಕ್ಸ್ಟ್ ಬಿ ಅಲ್ಲಿ ನೋಡಬೇಕು, ಬಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಮತ್ತೆ ವಾಪಸ್ ಎಗೆ ಹೋಗಂಗಿಲ್ಲ. ಸೊ ಯಾಕಂದರೆ ಇದು ಟ್ರಾವೆಲಿಂಗ್ ಸೇಲ್ಸ್ಮನ್, ಒಂದ್ಸಲಿ ಶುರು ಮಾಡಿದ್ರೆ ಕೊನೆ ಎಂಡ್ ಆದಮೇಲೆ ಮಾತ್ರ ನೀನು ವಾಪಸ್ ಸೋರ್ಸ್ಗೆ ಬರ್ಬೋದು. ಸೊ ಬಿ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಬಿ ಇಂದ ಇಗೆ ಹೋಗ್ಬೋದು, ಬಿ ಇಂದ ಡಿ ಅಥವಾ ಬಿ ಇಂದ ಸಿ. ಸೊ ಬಿ ಇಂದ ಸಿಗೆ ವ್ಯಾಲ್ಯೂ 6, ನೆಕ್ಸ್ಟ್ ಇದಕ್ಕೆ 8, 9. 6, 8, 9ನಲ್ಲಿ ಕಡಿಮೆ ಇರೋದಂಥದ್ದು ಯಾವುದು 6. ಸೊ ಏನು ಮಾಡ್ತೀನಿ, ಬಿ ಇಂದ 6ನ ಯೂಸ್ ಮಾಡಿಕೊಂಡು ಸಿಗೆ ಬರ್ತೀನಿ. ನೆಕ್ಸ್ಟ್ ಸಿ ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು ನೋಡಿ, ಸಿ ಇಂದ ನಾನು ಮತ್ತೆ ವಾಪಸ್ ಬಿಗೆ ಬರೋಂಗಿಲ್ಲ, ಸಿ ಇಂದ ಡಿಗೆ ಮಾತ್ರ ಹೋಗ್ಬೋದು. ಸೊ ಸಿ ಇಂದ ಡಿಗೆ ಎಷ್ಟಿದೆ ಕಾಸ್ಟು 12 ಇದೆ. ಆದರೆ ಇದೇ ಡಿಗೆ ನಾನು ಬಿ ಇಂದನೂ ಕೂಡ ಬರ್ಬೋದು, ಇದೇ ಡಿಗೆ ನಾನು ಬಿ ಇಂದನೂ ಕೂಡ ಬರ್ಬೋದು. ಸೊ ಬಿ ಇಂದ ಎಷ್ಟಾಗುತ್ತೆ ನನಗೆ ಕಾಸ್ಟು, ಡಿಗೆ 8. ನಂದೇನು ಫಂಡ, ನಾನು 12 ಯೂಸ್ ಮಾಡ್ಕೊಂಡು ಏನು ಡಿಗೆ ಹೋಗಿ ಅದ್ರ ಬದಲು ನಾನು ಬಿ ಇಂದನೇ 8ನ ಯೂಸ್ ಮಾಡಿಕೊಂಡು ಡಿಗೆ ಬರ್ತೀನಿ ಅಂತ. ನೆಕ್ಸ್ಟ್ ಡಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಬಿ ಇಂದ ನಾನು ವಾಪಸ್ ಬಂದಿದ್ದೀನಿ. ಸೊ ಸಿಗೆ ಹೋಗಂಗಿಲ್ಲ, ಯಾಕಂದರೆ ಜಾಸ್ತಿ ಆಲ್ರೆಡಿ ಟ್ರಾವೆಲ್ಸ್ ಆಗಿದೆ. ಸೊ ಡಿ ಇಂದ ನಾನು ಈಗ ಹೋಗ್ಬೋದು, ಡಿ ಇಂದ ಈಗ ಕಾಸ್ಟ್ ಎಷ್ಟು 7. ಸೊ ಈ ಕಾಸ್ಟ್ ಎಷ್ಟು 7. ನೆಕ್ಸ್ಟ್ ಇವಾಗ ಏನಂತ ಹೇಳಿರೋದವರು, ಕನ್ಸ್ಟ್ರಕ್ಟ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಏನಾಗಬಾರ್ದು, ಸೈಕಲ್ ಫಾರ್ಮೇಷನ್ ಆಗಬಾರ್ದು. ನೋ ಸೈಕಲ್ ಫಾರ್ಮೇಷನ್, ನೋ ಸೈಕಲ್ ಫಾರ್ಮೇಷನ್, ಯಾವುದೇ ಕಾರಣಕ್ಕೂ ಸೈಕಲ್ ಫಾರ್ಮೇಷನ್ ಆಗಬಾರ್ದು. ಸೊ ಇಲ್ಲೆಲ್ಲಾದ್ರೂ ಸೈಕಲ್ ಫಾರ್ಮೇಷನ್ ಆಗಿದೆಯಾ, ಇಲ್ಲ. ನೆಕ್ಸ್ಟ್ ಇ ಇಂದ ಹೇಗೆ ಬರ್ಬೋದಾ, ಇಲ್ಲ, ಯಾಕಂದ್ರೆ ಇದು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀನ ನಾನು ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ಆಗಿ ಬರಬೇಕು, ಆದರೆ ನಾವು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀನ ಮಾಡಿರೋದು. ನೆಕ್ಸ್ಟ್ ಸ್ಟೆಪ್ಸ್ಗಳಲ್ಲಿ ಬರ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಪರ್ಫಾರ್ಮ್ ವಾಕ್ ಅರೌಂಡ್ ದ ಟ್ರೀ. ಇದೇ ಟ್ರೀನ ಇಲ್ಲಿ ಬರ್ಕೊಳ್ಳಿ, ಎ ಬಿ ಸಿ ಡಿ ಮತ್ತೆ ಇ. ಸೊ ಇದಕ್ಕೆ 7, 8, 4, 6 ವಾಕ್ ಮಾಡೋಣ. ಸೊ ಎ ಇಂದ ಶುರು ಮಾಡಬೇಕು. ಸೊ ಎ ಇಂದ ಬಿಗೆ, ನೆಕ್ಸ್ಟ್ ಬಿ ಇಂದ ಸಿಗೆ ಫುಲ್ ಟ್ರೀನ ನಾನು ವಾಕ್ ಮಾಡಬೇಕು. ಸೊ ಸಿ ಇಂದ ಇಲ್ಲಿ ಬಿಗೆ, ನೆಕ್ಸ್ಟ್ ಬಿ ಇಂದ ಡಿ, ನೆಕ್ಸ್ಟ್ ಡಿ ಇಂದ ಇ ಇಂದ ಮತ್ತೆ ಡಿ, ಡಿ ಇಂದ ಬಿ, ಬಿ ಇಂದ ಮತ್ತೆ ಎ. ಸೋರ್ಸ್ ಇಂದ ಶುರು ಮಾಡಿ ಮತ್ತೆ ಸೋರ್ಸ್ಗೆ ನಾವು ಯಾವ್ಯಾವ ಎಡ್ಜ್ಗಳನ್ನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ನೋಡೋದು ಕೂಡ ಟ್ರಾವೆಲ್ಸ್ ಮಾಡಿದ್ವಿ. ಹೆಂಗೆ ಬಂದ್ವಿ, ಎ ಬಿ, ಎ ಇಂದ ಬಿ, ಬಿ ಇಂದ ಸಿ, ನೆಕ್ಸ್ಟ್ ಸಿ ಇಂದ ಮತ್ತೆ ಬಿ, ಮತ್ತೆ ಬಿ ಇಂದ ಡಿ, ನೆಕ್ಸ್ಟ್ ಡಿ ಇಂದ ಇ ಇಂದ ಡಿ, ಮತ್ತೆ ಡಿ ಇಂದ ಬಿ, ಬಿ ಇಂದ ಮತ್ತೆ ಎ. ನೆಕ್ಸ್ಟ್ ಕೊನೆ ಸ್ಟೆಪ್ಪಲ್ಲಿ ರಿಮೂವ್ ದ ರಿಪೀಟೆಡ್ ಅಕರೆನ್ಸ್ ಆ್ಯಂಡ್ ಫೈಂಡ್ ದ ಕಾಸ್ಟ್. ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ ಸೋರ್ಸನ್ನು ಬಿಟ್ಟು ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ನಾಟ್ ಫಾರ್ ಸೋರ್ಸ್, ಈ ರೂಲು ನಾಟ್ ಫಾರ್ ಸೋರ್ಸ್. ಯಾಕಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನಾನು ಎಲ್ಲಿಂದ ಶುರು ಮಾಡಿದ್ದು, ಎ ಇಂದ ಶುರು ಮಾಡಿದೆ. ಏನಂತ ಹೇಳಿರೋದು, ರಿಮೂವ್ ದ ರಿಪೀಟೆಡ್ ಅಕರೆನ್ಸ್. ಎ ಆಯಿತು, ನೆಕ್ಸ್ಟ್ ಬಿಗೆ ಬಂದೆ, ಎ ಆದಮೇಲೆ ಬಿಗೆ ಬಂದೆ, ನೆಕ್ಸ್ಟ್ ಬಿ ಆಯಿತು, ಬಿ ಆದಮೇಲೆ ಸಿ, ಮತ್ತೆ ಬಿ ಬಂದಿದೆ. ಸೊ ಬಿ ಆಲ್ರೆಡಿ ನಾನು ಬರ್ದಿರೋದ್ರಿಂದ ನಾನೇನು ಮಾಡಬೇಕು, ಮತ್ತೆ ಬರಿಬಾರ್ದು ಅದನ್ನು. ಸೊ ಹಾಗೆ ಕ್ಯಾನ್ಸಲ್ ಮಾಡಬೇಕು. ನೆಕ್ಸ್ಟ್ ಡಿ, ಸೊ ಡಿ, ನೆಕ್ಸ್ಟ್ ಇ, ನೆಕ್ಸ್ಟ್ ಡಿ ಇದೆ, ಡಿ ಆಲ್ರೆಡಿ ಬರ್ದಾಗಿದೆ, ಸೊ ಅದನ್ನು ರಿಮೂವ್ ಮಾಡಿ ಬರೀತೀನಿ. ನೆಕ್ಸ್ಟ್ ಬಿ ಆಲ್ರೆಡಿ ಬರ್ದಾಗಿದೆ. ನೆಕ್ಸ್ಟ್ ಎನ ಮತ್ತೆ ನಾನು ಬರೀಬೇಕು. ಯಾಕೆ, ಟ್ರಾವೆಲಿಂಗ್ ಸೇಲ್ಸ್ಮನ್ ಸೋರ್ಸಿಂದ ಶುರು ಮಾಡಿ ಸೋರ್ಸ್ಗೆ ಮತ್ತೆ ಬರ್ತಾನೆ.
ಸೊ ಇವಾಗ ಕಾಸ್ಟ್ ಎಷ್ಟಾಗುತ್ತೆ ಅಂತ ನೋಡೋಣ. ಕಾಸ್ಟ್ನ ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಇಲ್ಲಿ ಡಯಾಗ್ರಾಮ್ ಬಿಡಿಸ್ತೀನಿ, ಸ್ಪೇಸ್ ಕನ್ಸ್ಟೆಂಟ್ ಇದೆ ಅದಕ್ಕೋಸ್ಕರ. ಸೊ ಎಲ್ಲಿಂದ ಬಂದೆ, ಎ ಇಂದ ಬಿಗೆ ಬಂದೆ ಅಲ್ವಾ. ಸೊ ಎ ಇಂದ ಬಿಗೆ, ನೆಕ್ಸ್ಟ್ ಬಿ ಇಂದ ಸಿಗೆ, ಬಿ ಇಂದ ಸಿಗೆ, ನೆಕ್ಸ್ಟ್ ಸಿ ಇಂದ ಡಿಗೆ, ಡಿ ಇಂದ ಇಗೆ, ಇ ಇಂದ ಮತ್ತೆ ಸೋರ್ಸ್ ಎಗೆ ಬಂದಿದೆ. ಕಾಸ್ಟ್ ಎಷ್ಟು, ಎ ಇಂದ ಬಿಗೆ 4, ನೆಕ್ಸ್ಟ್ ಬಿ ಇಂದ ಸಿಗೆ 6, ಸಿ ಇಂದ ಡಿ 12, ನೆಕ್ಸ್ಟ್ ಡಿ ಇಂದ ಇ 7, ನೆಕ್ಸ್ಟ್ ಇ ಇಂದ ಎಗೆ 12. ಸೊ ಟೋಟಲ್ ಕಾಸ್ಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಕಾಸ್ಟ್ನ ಹೇಗೆ ಫೈಂಡ್ ಔಟ್ ಮಾಡೋದು, 4 + 6 + 12 + 7 + 12. 12 1 12, 12 2 24, 24 + 10 34, 34 + 7 is 41. ಸೊ ಟೋಟಲ್ ನಮಗೆ ಕಾಸ್ಟ್ ಎಷ್ಟಾಯಿತು, ಈ ಥರ ಟ್ರಾವಲ್ಸ್ ಮಾಡೋದಕ್ಕೆ 41 ಆಯಿತು. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ